ನಮಸ್ಕಾರ. ನನ್ನ ಹೆಸರು ಅಶ್ವಿನಿ ವಾರಂಗುಳೆ. ವೇದಿಕಾ ಸಿಕೆಡಿ 3ನೇ ಹಂತದಿಂದ ಬಾಳುತ್ತಿದ್ದಳು. ಜನ್ಮದಿಂದಲೇ ಆಕೆಗೆ ಜಾಂಡೀಸ್ ಕಾರಣ ಆಕೆಗೆ ಕಷ್ಟವಾಗುತ್ತಿತ್ತು. ಈ ಸಮಸ್ಯೆಗಳಿಂದ ಆಕೆಗೆ ನರಶಕ್ತಿ ಸಮಸ್ಯೆ ಉಂಟಾಯಿತು. ಆಕೆಯ ಕಿಡ್ನಿ ಸ್ಥಿತಿಯ ಹದಗೆಟ್ಟದು. 1 ತಿಂಗಳ ಕಾಲ ಆಸ್ಪತ್ರೆಗೆ ಸೇರಿಸಬೇಕಾಯಿತು. ಅಲ್ಲಿ ಅವಳು ಸ್ವಲ್ಪ ಆರಾಮ ಆದಳು. ಆದರೆ ಕಿಡ್ನಿ ಮತ್ತು ಮೆದುಳಿಗೆ ಹಾನಿಯಾಯಿತು. ಡಾಕ್ಟರ್ ಅವಳ 1 ಕಿಡ್ನಿ ಹಾನಿಯಾಗಿದೆ ಅಂತ ತಿಳಿಸಿದ್ದರು. ನಾವು ಆಕೆಯ ಟ್ರೀಟ್ಮೆಂಟ್ ನಿರಂತರವಾಗಿ ಮುಂದುವರಿಸಿದ್ದೇವೆ. ನನಗೆ ಫೇಸ್ಬುಕ್ ಮೂಲಕ ಮಾಡರ್ನ್ ಹೋಮಿಯೋಪ್ಯಾಥಿ ಬಗ್ಗೆ ತಿಳಿತು. ನಾನು ಅಲ್ಲಿ ಕರೆ ಮಾಡಿ ವಿಚಾರಿಸಿದೆ. ಅವರು ಹೇಳಿದ್ರು ನನ್ನ ಮಗಳ ಕಿಡ್ನಿ ಸಮಸ್ಯೆಯನ್ನು ಆರಾಮ ಮಾಡಬಹುದು. ಹಾಗಾಗಿ ನಾನು ಮಾಡರ್ನ್ ಹೋಮಿಯೋಪ್ಯಾಥಿ ಹಡಪ್ಸರ್ ಶಾಖೆಗೆ ಭೇಟಿ ನೀಡಿದೆ. ಆಗಲೇ ಆಕೆಗೆ 2 BP ಮಾತ್ರೆಗಳು, ಹಲವಾರು ಸಿರಪ್ ಮತ್ತು ಬೇರೆ ಚಿಕಿತ್ಸೆಗಳು ನಡೆಯುತ್ತಿತ್ತು. ಆಕೆಯ ಎತ್ತರ ಆಗವು ಮತ್ತು ಹಲ್ಲು ಬೆಳೆಯುತ್ತಿರಲಿಲ್ಲ ಮತ್ತು ಆಕೆಯ ವಯಸ್ಸಿಗೆ ತಕ್ಕಂತೆ ಬೆಳವಣಿಗೆ ಕಡಿಮೆ ಇತ್ತು. ಮಾಡರ್ನ್ ಹೋಮಿಯೋಪ್ಯಾಥಿ ಚಿಕಿತ್ಸೆಯನ್ನು ಪ್ರಾರಂಭಿಸಿದ್ದೇವೆ. ಆ ಟ್ರೀಟ್ಮೆಂಟ್ ಆರಂಭಿಸಿದ 1 ತಿಂಗಳಲ್ಲಿ ಆಕೆಯ ಆರೋಗ್ಯದಲ್ಲಿ ಉತ್ತಮ ಬದಲಾವಣೆ ಕಾಣಿಸಿತು. ಆಕೆಯ ಕಿಡ್ನಿ ಕಾರ್ಯಕ್ಷಮತೆ ಬೆಳೆಯಿತು. ಮಾಡರ್ನ್ ಹೋಮಿಯೋಪ್ಯಾಥಿ ಚಿಕಿತ್ಸೆಯಿಂದ ನಮ್ಮ ಮಗಳ ಆರೋಗ್ಯದಲ್ಲಿ ಉತ್ತಮ ಬದಲಾವಣೆ ಕಾಣಿಸಿಬಂದಿದೆ. ಕಿಡ್ನಿ ಮತ್ತು ಮೆದುಳಿನ ಸಮಸ್ಯೆಗಳಿಗೆ ಸುಧಾರಣೆ ಆಗಿದೆ.